ಬೆಂಗಳೂರಿನ ಆನೇಕಲ್ನಲ್ಲೊಂದು ಮನ ಕಲಕುವ ಘಟನೆ ನಡೆದಿದೆ. ವಯಸ್ಸಾದ ವೃದ್ಧೆಯನ್ನ ರಸ್ತೆಯಲ್ಲಿ ಬಿಟ್ಟೋಗಿದ್ದಾರೆ ಪಾಪಿಗಳು. ರಾತ್ರಿ ವೇಳೆ ಕಳ್ಳರಂತೆ ಕಾರ್ನಲ್ಲಿ ಬಂದು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ಪಾಪಿ ಮಕ್ಕಳ ಕೃತ್ಯ. ಇವರು ಯಾಕೆ ಬೇಕು? ತಂದೆ ತಾಯಿರು ಚಿಕ್ಕ ಮಕ್ಕಳಿಂದ ಹೆತ್ತು ಹೊತ್ತು ಸಾಕಿ ಸಲಹಿ ಕಷ್ಟಪಟ್ಟು ದೊಡ್ಡೋರ್ನಾಗಿ ಬೆಳೆಸಿರ್ತಾರೆ. ಅದೇ ಮಕ್ಕಳು ದೊಡ್ಡೋರಾದ ಮೇಲೆ ಅಪ್ಪ ಅಮ್ಮ ವಯಸ್ಸಾಗಿದ್ದಾರೆ ಅನ್ನೋದನ್ನು ಕೂಡ ನೋಡದೆ ಅವ್ರನ್ನ ಹೊರಹಾಕ್ತಾರೆ. ಆಯ್ತಾ, ನಿಜಕ್ಕೂ ಇದು ಮನಕಲಕುವ ಘಟನೆ. 80 ವರ್ಷ ಇಳಿ ವಯಸ್ಸಿನ ವಯೋವೃದ್ಧಿಯನ್ನ ರಸ್ತೆಯಲ್ಲಿ ಬಿಟ್ಟೋಗಿದ್ದಾರೆ ಪಾಪಿ ಮಕ್ಕಳು. ಸರ್ಜಾಪುರ ಸಮೀಪದ ವಿ ಕಲ್ಲಹಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆ ಇದು. ದೇವಾಲಯದ ಬಳಿ ಮಲಗಿಸಿ ಅಲ್ಲಿಂದ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ವೃದ್ಧೆ. ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸೋ ಮಕ್ಕಳನ್ನ ನೋಡಿದ್ದೀವಿ, ಆದರೆ ನಾಚಿಕೆಗೇಡು ಇಂಥವ್ರಿಗೆ ಅಂತ ಹೇಳ್ಬೋದು. ಕಾರಲ್ಲಿ ಬಂದು ಬಿಟ್ಟು ಹೋಗ್ತಾರೆ ವಯಸ್ಸಾಗಿರೋ ಆ ವೃದ್ಧೆಯನ್ನ ಅಂತಂದ್ರೆ ಇವ್ರಿಗೆ ಇನ್ನೆಂಥ ಸಾವು ಬರಬಹುದು. ಇದನ್ನೇ ಕಾಲಚಕ್ರವೇ ಎಲ್ಲವೂ ಕೂಡ ಉತ್ತರ ಕೊಡುತ್ತೆ ಅನ್ನೋದು ನಿಜಕ್ಕೂ ಸತ್ಯ ಅಂತ ಹೇಳ್ಬೋದು. ಯಾಕಂದ್ರೆ ತಂದೆ ತಾಯಿಗಿಂತ ಬೇರೆ ದೇವರಿಲ್ಲ ಅಂತ ಹೇಳ್ತೀವಿ, ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ, ತಾಯಿಯೇ ಮೊದಲ ದೇವರು ಅಂತ ಹೇಳ್ತೀವಿ. ಆದ್ರೆ ಇಂತಹ ಸಂದರ್ಭದಲ್ಲಿ ಅಂತಹ ತಾಯಿ ಇಲ್ಲಿ ರಸ್ತೆ ಮಧ್ಯದಲ್ಲಿ ಹಿಂಗೆ ಬಿಟ್ಟು ಅಷ್ಟು ಬೇಸರ ನೋಡಿ. ಒಂದ್ ಕಡೆ ಆ ಕಾರಲ್ಲಿ ಕರ್ಕೊಂಡು ಬಂದು ಹೋಗೋದು, ಮತ್ತೊಂದ್ ಕಡೆ ಆ ವಯೋವೃದ್ಧೆ ಯಾವುದನ್ನು ಹೇಳೋದಕ್ಕಾಗದೆ ಮಾತನಾಡೋದಕ್ಕಾಗದೆ ಬಳಲ್ತಾ ಇದ್ದಾರೆ ಪಾಪ. ಅವ ಎಂದ ತಲೆ ಎತ್ತಪ್ಪ ಏನಕ್ಕೆ? ಯಾವೂರವ? ಧ್ವಂಸಂದ್ರಮ ಧ್ವಂಸಂಲ ಇವ್ರ ಪೈಕಿ ಮಂಜಪ್ಪನ್ ಪೈಕ ಧ್ವಂಸಂಲ ಕೊಡ್ಕ ಮಂಜಪ್ಪಡ అల్లుడా కూతురు పేరేమే? ఆశారాణినా? ఏం జనం మీరు? కుర్బోళ్ళ. ఎవరు తెచ్చిచ్చేసిందే? రేతరు తెచ్చిచ్చేసి పైసా? ఎవరు ఇచ్చిపోయిందే? ఎవరిద్దరు? ఒక కూతురును అల్లుడా? ఏమిటి గెలిచిపోయిందే? కొట్టేసా. ఎవరో అల్లుడు. అల్లుడు కొట్టేసా. ఇదప్ప చూపిస్తా. ఏడా ఏటండి కాల్కా? పోనేడి. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೂರ್ತಿ, ಏನು ಹೇಳ್ಬೇಕು ಇವ್ರಿಗೆ? ಎಂಥ ಮಕ್ಕಳು ಇವರು? ಮಗಳು ಅಳಿಯ ಬಂದು ಬಿಟ್ಟೋಗ್ತಾರೆ ಅಂತ ಹೇಳ್ತಾರೆ ಆ ತಾಯಿ. ಆಕೆಯೂ ಒಬ್ಬ ತಾಯಿ, ಆಕೆಯೂ ಕೂಡ ಹೆಣ್ಣು. ಅಂಥದ್ರಲ್ಲಿ ತನ್ನ ತಾಯಿಯನ್ನ ಈ ರೀತಿ ಬಂದು ರಸ್ತೆ ಮಧ್ಯದಲ್ಲಿ ಯಾವುದೋ ವಸ್ತುವನ್ನ ಬಿಸಾಡುವಂತೆ ಆ ತಾಯಿಯನ್ನ ಬಿಟ್ಟು ಹೋಗಿದ್ದಾರಲ್ಲ, ಏನು ಹೇಳಬೇಕು? ಯಾರು ಏನು ಎತ್ತ ಅನ್ನೋದು ಗೊತ್ತಾಗಿದೆಯಾ? ಏನಾದರೂ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆಯಾ? ಈ ವೃದ್ಧೆ ಎಲ್ಲಿದ್ದಾರೆ ಈಗ? ಡೀಟೇಲ್ಸ್ ನೋಡೋದಾದ್ರೆ. ಖಂಡಿತ ಶಿಲ್ಪ, ಇವತ್ತೊಂದು ನಿನ್ನೆ ರಾತ್ರಿ ಒಂದು ಅಮಾನವೀಯ ಘಟನೆ ನಡೆದು ಹೋಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಇದನ್ನ ಅಮಾನವೀಯ ಘಟನೆ ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ತನ್ನ ಹೊಟ್ಟೆಲ್ಲಿ ಹುಟ್ಟಿದಂತ ಮಕ್ಕಳೇ ಸಾಕಕ್ಕಾಗ್ದಿರಾ ಅಥವಾ ಕಾಯಿಲೆಯಿಂದ ಬಳಲ್ತಾ ಇದ್ದ ತಾಯಿನ ನೋಡಕ್ಕಾಗ್ದಿರಾ, ಇವ್ರ ಕೈಲಿ ದುಡಿಮೆ ಇದ್ರೂನು 4 ಜನ ಅಣ್ಣ ತಮ್ಮಂದ್ರಿದ್ರು ಕೂಡ ಇವ್ರು ಸಾಕಕ್ಕಾಗ್ದಿರ ತನ್ನ ತಾಯಿಯನ್ನ ತಗೊಂಬಂದು ಒಂದು ಆ ದೇವಸ್ಥಾನದ ಬಳಿ ಕಳ್ಳರಂತೆ ಬಿಟ್ಟೋಗಿರತಕ್ಕಂಥದ್ದು. ಹೀಗಾಗಿ ಆ ಸುತ್ತಮುತ್ತಲಿನ ಜನಕ್ಕೂ ಕೂಡ ಒಂದ್ ರೀತಿ ದಿಗ್ಭ್ರಮೆಗೊಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ರಾತ್ರಿ ಕಾರ್ನಲ್ಲಿ ಕರ್ಕೊಂಡ್ ಬಂದಂತ ತನ್ನ ಮಕ್ಕಳು ಒಂದು ದೇವಸ್ಥಾನದ ಬಳಿ, ಸರ್ಜಾಪುರ ರಸ್ತೆಯ ಕಲ್ಲಹಳ್ಳಿ ಬಳಿ ಇರುವಂತ ಒಂದು ದೇವಸ್ಥಾನದ ಬಳಿ ಕಳ್ಳರಂತೆ ಬಿಟ್ಟೋಗಿರುವಂತ ಘಟನೆ ನಡೆದೋಗಿದೆ. ಈಗಾಗಲೇ ಸ್ಥಳೀಯರು ಕೂಡ ರಾತ್ರಿ ಎಲ್ಲ ನೋಡ್ಕೊಂಡು ಆಕೆಯನ್ನ ಅಜ್ಜಿಯನ್ನ ಒಂದು ಪಕ್ಕದಲ್ಲೇ ಇರುವಂತ ಒಂದು ವೃದ್ಧಾಶ್ರಮಕ್ಕೆ ಕೂಡ ಸೇರಿಸಿರ್ತಕ್ಕಂಥದ್ದು. ಈಗಾಗಲೇ ಅವರ ಮಕ್ಕಳು ಕೂಡ ಯಾರೋ ಅವ್ರ ಮನೆ ಎಲ್ಲಿರೋದು ಅನ್ನೋದನ್ನು ಕೂಡ ಸ್ಥಳೀಯ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನಾದ್ರೂ ಕೂಡ ತನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳೇ ತಾಯಿನ ಸಾಕಕ್ಕಾಗ್ದಿರೆ ಮತ್ತೆ ಆ ಮಕ್ಕಳನ್ನ ಅಷ್ಟು ಮಟ್ಟಿಗೆ ಬೆಳೆಸ್ಬೇಕಂದ್ರೆ ತಾಯಿ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾಳೆ, ಅದನ್ನೆಲ್ಲ ಕೂಡ ತಲೆಯಲ್ಲಿ ಇಟ್ಕೊಳ್ದಿರನೆ ವಯಸ್ಸಾಗಿದೆ ಅಂತ ಹೇಳ್ಬಿಟ್ಟು, ಕಾಯಿಲೆ ಇದೆ ಸುಧಾರ್ಸಕ್ ಆಗಲ್ಲ ನಮ್ಮ ಕೈಯಲ್ಲಿ ಅಂತ ಹೇಳ್ಬಿಟ್ಟು, ಅಥವಾ ಯಾವ ಕಾರಣಕ್ಕೂ ಗೊತ್ತಿಲ್ಲ ಹಾಗಾಗಿ ತಗೊಂಡ್ಬಂದು ಅವ್ರ ನಡು ರಸ್ತೆಯಲ್ಲಿ ಬಿಟ್ಟೋಗಿರೋಂತ ಘಟನೆ ನಡೆದೋಗಿದೆ. ಇನ್ನು ಕೂಡ ಅವ್ರು ಯಾರು ಏನು ಎತ್ತ ಅಂತ ಕೂಡ ತಿಳಿದು ಬಂದಿಲ್ಲ. ಹೀಗಾಗಿ ಪೊಲೀಸರು ಕೂಡ ಒಂದು ಪರಿಶೀಲನೆ ನಡೆಸಿದ್ದಾರೆ.
ಅವ್ರು ಏನಾದ್ರು ಸಿಕ್ಕಿದ್ರೆ ಅವ್ರಿಗೆ ಒಪ್ಪಿಸ್ತಾರಾ ಇಲ್ಲ ವೃದ್ಧಾಶ್ರಮದಲ್ಲೇ ಬದುಕ್ಲಿಕ್ಕೆ ಬಿಡ್ತಾರಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಶಿಲ್ಪ. ಓಕೆ, ಧನ್ಯವಾದ ಮೂರ್ತಿ ಡೀಟೇಲ್ಸ್ಗಾಗಿ. ನೋಡಿ, ಅಲ್ಲೇ ಹತ್ರ ಒಂದು ವೃದ್ಧಾಶ್ರಮ ಇರುತ್ತೆ. ಅಟ್ಲೀಸ್ಟ್ ಆ ವೃದ್ಧಾಶ್ರಮಕ್ಕಾದರೂ ಸೇರಿಸುವಷ್ಟು ಕಿಂಚಿತ್ತೂ ಇದನ್ನ ತೋರಿಸ್ಲಿಲ್ಲ ಇವರು ಅಂತಂದರೆ, ಅಂದರೆ ಇನ್ನೆಂಥ ನಿಷ್ಕರ್ಣಿಗಳು ಇವರು ಅನ್ನೋದು ಇಷ್ಟರಲ್ಲೇ ಗೊತ್ತಾಗುತ್ತೆ, ಅಥವಾ ಇನ್ನೆಂಥ ಪಾಪಿಗಳು ಅನ್ನೋದು ಇಷ್ಟರಲ್ಲೇ ಗೊತ್ತಾಗುತ್ತೆ. ಯಾಕಂತಂದರೆ ನೋಡಿ, ಈ ಸಂದರ್ಭದಲ್ಲಿ ಆ ವಯಸ್ಸಾಗಿರುವಂತಹ ತಾಯಿನ ಆ ಚಳಿ ಗಾಳಿ ಮಳೆ ಅನ್ನೋದೇ ಆ ರಾತ್ರೋರಾತ್ರಿ ಬಂದು ಕತ್ಲಲ್ಲಿ ಬಂದು ಬಿಟ್ಟು ಹೋಗ್ತಾರೆ ಅಂತಂದರೆ, ಅಂದರೆ ಇವ್ರು ಕಳ್ತನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ. ಯಾರಾದರೂ ಅಗ್ಲೊತ್ತು ನೋಡಿಬಿಟ್ರೆ ಸಿಕ್ಕಾಕೊಳ್ತೀವಿ ಅನ್ನೋದು ಗೊತ್ತಿದೆ. ಹಾಗಾಗಿನೇ ಈ ಥರ ಕತ್ಲಲ್ಲಿ ಬಂದು ಕಳ್ಳರಂತೆ ಬಂದು ಆ ತಾಯಿಯನ್ನು ಅಲ್ಲಿ ಮಲಗಿಸಿ ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ. ಜೊತೆಗೆ ಅಲ್ಲಿ ಯಾರೋ ಪಾಪ ಇರ್ತಾರಲ್ಲ, ಆ ದೊಡ್ಡ ಮನಸ್ಸಿರೋರು ಕೂಡ ಇದ್ದೇ ಇರ್ತಾರೆ ಜಗತ್ತಿನಲ್ಲಿ ಅನ್ನೋದಕ್ಕೆ. ಅಲ್ಲಿದ್ದವರು ಒಂದಷ್ಟು ಜನ ಅವ್ರನ್ನ ಆಟೋದಲ್ಲಿ ಕರ್ಕೊಂಡೋಗಿ ಅಲ್ಲಿ ಹತ್ತಿರ ಇದ್ದಂತಹ ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಬೇಕು ಮಕ್ಕಳು ಅನಿಸುತ್ತೆ. ಈ ಥರ ವಯಸ್ಸಾದ ಕಾಲದಲ್ಲಿ ಕಡೆಗಣನೆ ಮಾಡಿ ಮಕ್ಕಳು ಅಂತ ಜೀವನನೇ ತೆಗೆದಿರ್ತಾರೆ, ಅವ್ರಿಗೋಸ್ಕರ ಖರ್ಚು ಮಾಡಿರ್ತಾರೆ, ನೋಡ್ಕೊಂಡಿರ್ತಾರೆ, ತಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಬಿಟ್ಟು ಮಕ್ಕಳಿಗೋಸ್ಕರ ಪ್ರತಿಯೊಂದು ಇಡೀ ಜೀವನವನ್ನೇ ದಾರಿ ಎರೆದಿರ್ತಾರೆ ತಂದೆ ತಾಯಿಗಳು. ಆದರೆ ಅದೇ ತಂದೆ ತಾಯಿಗಳನ್ನು ವಯಸ್ಸಾದ ಕಾಲಕ್ಕೆ ಹಿಡಿ ಅನ್ನ ಹಾಕಿ ಒಂದಷ್ಟು ಜಾಗ ಕೊಡೋದಕ್ಕೂ ಕೂಡ ಮನಸ್ಸಿರೋದಿಲ್ಲ ಮಕ್ಕಳಿಗೆ ಅಂತಂದರೆ ಇನ್ನೇನು ಪ್ರಯೋಜನ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗುತ್ತೆ. ಏನು ಹೇಳ್ದಿ ಪಡೋದು ಯಾರಾದ್ರೂ ಕುತ್ಕೋಬೇಕಾಗಿಲ್ಲ. ನಡಿ ಅಜ್ಜ ಆ ಕಡೆ ನಡಿ. ಯಾರಾದ್ರೂ ಒಬ್ರು ಕುತ್ಕೊಳ್ಳೇಬೇಕು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.